ಶಾಲೆ ಎಂದೇ ಪ್ರಖ್ಯಾತವಾದ ಪಾರಂಪಳ್ಳಿ ಪಡುಕೆರೆಯ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ನೇಮಕಗೊಂಡಿರಿ. ಕರ್ತವ್ಯವೇ ದೇವರೆಂದು ಭಾವಿಸಿ ತಮ್ಮ ವಿಶಿಷ್ಟವಾದ ಪಾಠದ ವಿಧಾನದಿಂದ ಸಾವಿರಾರು ವಿದ್ಯಾರ್ಥಿಗಳ ಮನಸೂರೆಗೊಂಡು ಅವರ ಬಾಳಿಗೆ ಬೆಳಕನ್ನು ನೀಡಿದಿರಿ. ಹಲವರಿಗೆ ಕಬ್ಬಿಣದ ಕಡಲೆಯಾದ ಗಣಿತವನ್ನು ತಮ್ಮ ಆಕರ್ಷಕ ಶೈಲಿಯ ಬೋಧನೆಯ ಮೂಲಕ ಸರಳೀಕರಿಸಿ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಸಿ ಅವರ ಮನದಲ್ಲಿ ಶಾಶ್ವತವಾಗಿ ನೆಲೆಸಿದಿರಿ. ಶಾಲಾ ಮುಖ್ಯೋಪಾಧ್ಯಾಯಿನಿಯಾಗಿ ಭರ್ತಿಗೊಂಡ ಮೇಲೆ ಸಮಾಜದ ದಾನಿಗಳನ್ನು ಸಂಪರ್ಕಿಸಿ ಶಾಲಾ ಶ್ರೇಯೋಭಿವೃದ್ಧಿಗೆ ನಿಮ್ಮ ಜೀವನವನ್ನೇ ಮುಡಿಪಾಗಿಟ್ಟು ಶ್ರೇಷ್ಠರು ಎನಿಸಿದಿರಿ. ನಿಮ್ಮ ಬೋಧನೆ, ಕಾರ್ಯವೈಖರಿ ಮತ್ತು ಶಾಲಾಭಿವೃದ್ಧಿ ಕೆಲಸಗಳಿಗೆ ಮನಸೋತ ಊರವರು ನೀಡಿದ ಜನ ಮೆಚ್ಚಿದ ಶಿಕ್ಷಕಿ ಎಂಬ ಪ್ರಶಸ್ತಿಯನ್ನು ಪಡೆದು ಕೃತಕೃತ್ಯತಾ ಭಾವ ಹೊಂದಿದಿರಿ. ಸತತ 38 ವರ್ಷಗಳ ಕಾಲ ಸುದೀರ್ಘವಾಗಿ ಒಂದೇ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಸೇವಾ ನಿವೃತ್ತಿ ಹೊಂದಿದಿರಿ. ಆ ಬಳಿಕವೂ ದಣಿವರಿಯದ ಚೇತನವಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ವಿದ್ಯಾರ್ಥಿಗಳಿಗೆ ಕಲಿಸುವುದಕ್ಕೆ ಮನ ಮಾಡಿದಿರಿ. ವೃತ್ತಿ ಬದುಕಿನ ಜೊತೆಗೆ ಮನೆಯ ಹಿರಿಯ ಮಗಳಾಗಿ ಸಂಸಾರಕ್ಕೆ ಹೆಗಲು ಕೊಟ್ಟು ವೈಯಕ್ತಿಕ ಬದುಕಿನ ಕಡೆಗೆ ಗಮನವಿರಿಸದೆ ತಂದೆ ತಾಯಿಯರನ್ನು ಪೊರೆಯುವ ಜವಾಬ್ದಾರಿಯೊಂದಿಗೆ ಸಹೋದರ ಸಹೋದರಿಯರ ಬದುಕಿಗೂ ದಾರಿದೀಪವಾದಿರಿ. ನಿಮ್ಮ ಈ ಸತ್ಕಾರ್ಯಗಳಿಗೆ ಪ್ರತಿಫಲವೋ ಎಂಬಂತೆ ದೊರಕಿದ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ ಮಗುವಿನ ಮನಸ್ಸಿನ ಪತಿ ಶ್ರೀ ವಿಷ್ಣುಮೂರ್ತಿ ಹೊಳ್ಳರ ಧರ್ಮಪತ್ನಿಯಾದಿರಿ. ಅವರೊಂದಿಗೆ ನಡೆಸಿದ ಸಾರ್ಥಕ ದಾಂಪತ್ಯ ಬದುಕಿನ ಪ್ರತೀಕವಾಗಿ ಹರ್ಷನೆಂಬ ಕುಲದೀಪವನ್ನು ಪಡೆದಿರಿ. ಸೇವೆಗಾಗಿಯೇ ಬಾಳನ್ನು ಸವೆಸಿ ಸದ್ಗುಣಗಳ ಖನಿಯಂತೆ ಪ್ರಕಾಶಿಸುವ ನಿಮ್ಮ ಈ ನಿಸ್ವಾರ್ಥ ಮನೋಭಾವಕ್ಕಾಗಿ ಹಲವು ಸಂಘ ಸಂಸ್ಥೆಗಳಿಂದ ಗೌರವ ಸನ್ಮಾನಕ್ಕೆ ಭಾಜನರಾದಿರಿ. ಒಬ್ಬ ಮಾದರಿ ಶಿಕ್ಷಕಿಯಾಗಿ, ಪುತ್ರಿಯಾಗಿ, ಸಹೋದರಿಯಾಗಿ, ನಂಬಿದವರ ಬಾಳಿನ ಸ್ಫೂರ್ತಿ ಚೇತನರಾಗಿ, ಎಲೆಮರೆಯ ಕಾಯಿಯಾಗಿಯೇ ಉಳಿದ ನಿಮ್ಮ ಬಾಳು ಹಸನಾಗಲಿ ಎಂಬ ಆಶಯದೊಂದಿಗೆ ಪಾರಂಪಳ್ಳಿ ಭಟ್ಟರಕೇರಿ ನಂದಿಕೇಶ್ವರ ಪರಿವಾರ ದೈವಗಳ ಪುನರ್ ಪ್ರತಿಷ್ಠಾಪನಾ 4ನೇ ವರ್ಧಂತಿಯ ಶುಭ ಸಂದರ್ಭದಲ್ಲಿ ನಿಮ್ಮನ್ನು ಗೌರವಿಸಿ ನೀಡಿದ ಸನ್ಮಾನ ಪತ್ರ ಇದು. ಶ್ರೀ